ದೈವಕ್ಕೆ ಅವಮಾನಿಸಿದ ರಣವೀರ್ಗೆ ದೈವ ಕೊಟ್ಟ ಶಿಕ್ಷೆ. ರಣವೀರ್ ಸಿಂಗ್ಗೆ ದೈವದಿಂದಲೇ ಶಾಪ. ಕೆಟ್ಟದಾಗಿ ಮುಖ ಮಾಡಿ ದೈವವನ್ನ ಹೆಣ್ಣು ದೆವ್ವ ಅಂದಿದ್ದಕ್ಕೆ ಹಿಂಗಾಯ್ತಾ? ನಮ್ಮ ಕನ್ನಡ ನೆಲದ ಸಂಸ್ಕೃತಿ ದೈವಾರಾಧನೆ ಕುರಿತ ಕಾಂತಾರ ಸರಣಿ ಸಿನಿಮಾಗಳು ಹಿಟ್ ಆಗ್ತಾ ಇದೆ. ದೇಶಾದ್ಯಂತ ಭಾರಿ ಮೆಚ್ಚುಗೆಯನ್ನ ಪಡೆದು ದಾಖಲೆಯನ್ನ ಮಾಡಿದ್ದು ಎಲ್ಲರಿಗೂ ಗೊತ್ತೇ ಇದೆ. ಹೀಗಿದ್ದಾಗ ಚಲನಚಿತ್ರೋತ್ಸವದಲ್ಲಿ ನಟ ರಣವೀರ್ ಸಿಂಗ್, ನಟ ರಿಷಬ್ ಶೆಟ್ಟಿ ಅವರ ಮುಂದೇನೆ ದೈವವನ್ನ ದೆವ್ವ ಅಂತ ಹೇಳಿದ್ದಾರೆ. ಕೆಟ್ಟದಾಗಿ ಮುಖ ಮಾಡಿ ದೈವದ ಅನುಕರಣೆ ಮಾಡಿದ್ದಾರೆ. ತುಳುನಾಡ ಜನರ ಆರಾಧನೆಗೆ ಅಪಮಾನ ಮಾಡಿದ್ದಕ್ಕೆ ಭಕ್ತರು, ಕಾಂತಾರ ಅಭಿಮಾನಿಗಳಿಂದ ವ್ಯಾಪಕ ಆಕ್ರೋಶ ಕೂಡ ವ್ಯಕ್ತ ಆಗಿದೆ. ಹೀಗಿದ್ದಾಗಲೇ ರಣವೀರ್ ಸಿಂಗ್ಗೆ ಅವರಿಗೆ ದೈವವೇ ಬುದ್ಧಿ ಕಲಿಸಿದೆ ನೋಡಿ, ತಕ್ಕ ಶಾಸ್ತಿ ಮಾಡಿದೆ ಎಂಬ ಪರಿಕಲ್ಪನೆಯಡಿ ರಚಿಸಿದಂತಹ ಎಐ ಫೋಟೋ ಇದೀಗ ಭಾರಿ ವೈರಲ್ ಆಗ್ತಾ ಇದೆ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಿದೆ ಅಂತ ನೆಟ್ಟಿಗರು ಖಾರವಾಗಿ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ಗೋವಾದಲ್ಲಿ ನಡೆದ 56 ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಕನ್ನಡದ ಕಾಂತಾರ ಸರಣಿ ಸಿನಿಮಾಗಳ ನಟ, ನಿರ್ದೇಶಕ ರಿಷಬ್ ಶೆಟ್ಟಿ ಅವರು ಪಾಲ್ಗೊಂಡಿರ್ತಾರೆ. ಅವರ ಮುಂದೆ ವೇದಿಕೆ ಮೇಲಿದ್ದ ರಣವೀರ್ ಸಿಂಗ್ ಹೆಣ್ಣು ದೈವವನ್ನ ದೆವ್ವ ಅಂತ ಕರೆದಿದ್ದಾರೆ. ಸಿನಿಮಾದಲ್ಲಿ ರಿಷಬ್ ನಟನೆ ಅನುಕರಣೆ ಮಾಡೋದಕ್ಕೆ ಹೋಗಿ ಎಡವಟ್ ಮಾಡಿಕೊಂಡಿದ್ದಾರೆ. ಕೆಟ್ಟದಾಗಿ ಮುಖ ಮಾಡಿ ತೋರಿಸಿದ್ದಾರೆ. ವೇದಿಕೆ ಮುಂಭಾಗದವರಿಗೂ ಸಹ ರಣವೀರ್ ಈ ವರ್ತನೆ ಕಸಿವಿಸಿ ಉಂಟು ಮಾಡಿತ್ತು. ಅಪಾರ ಜನರಿದ್ದ ರಣವೀರ್ ಸಿಂಗ್ ಟೀಕೆ ಎದುರಿಸಬೇಕಾಯಿತು. ಇದಕ್ಕೆ ಪ್ರತ್ಯುತ್ತರ ಎಂಬಂತೆ ರಣವೀರ್ ಸಿಂಗ್ ನಟನೆ ಮಾಡಿದಂತಹ ದುರಂದರ್ ಅನ್ನುವಂತಹ ಸಿನಿಮಾಗೆ ಅನೇಕ ಕಡೆಗಳಲ್ಲಿ ನಕಾರಾತ್ಮಕ ಪ್ರತಿಕ್ರಿಯೆ ಸಿಗ್ತಾ ಇದೆ. ಥಿಯೇಟರ್ಗಳಲ್ಲಿ ಜನರೇ ಇಲ್ಲ. ಇದು ಇತರ ಸಂಸ್ಕೃತಿ, ದೈವದ ಬಗ್ಗೆ ಮಾಡಿದ ಅಪಮಾನಕ್ಕೆ ಸಿಕ್ಕ ಪ್ರತಿಫಲ ಅಂತಲೂ ಕೂಡ ವಿಡಿಯೋ ಮಾಡಿ ಹರಿಬಿಡ್ತಾ ಇದ್ದಾರೆ. ಈ ಮಧ್ಯೆ ರಣವೀರ್ ಸಿಂಗ್ಗೆ ದೈವವೇ ಶಿಕ್ಷೆ ನೀಡಿದೆ ಅನ್ನೋ ತರ ಎಐ ಫೋಟೋ ಕೂಡ ರಚನೆ ಆಗ್ತಾ ಇದೆ. ವಿಡಿಯೋ ಮೆಚ್ಚುಗೆ ವ್ಯಕ್ತವಾಗಿದ್ದು ಭಾರಿ ವೈರಲ್ ಕೂಡ ಆಗಿದೆ.